ಅದು ಮೂಲ ನಕ್ಷತ್ರದ ದಿನದಂದೇ ಜಾತ್ರೆ ನಡೆಯುವ ಮೂಲಕ ಮೂಢನಂಬಿಕೆಗೆ ಸೆಡ್ಡು ಹೊಡೆಯುವ ಜಾತ್ರೆ. ಆ ಇತಿಹಾಸ ಪ್ರಸಿದ್ಧ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಸಡಗರ ಸಂಭ್ರಮದಲ್ಲೇ ಜರುಗ್ತಾ ಇದ್ದ ಜಾತ್ರೆಯಲ್ಲಿ ನೋಡ್ತಾ ಇದ್ದಂತೆ ದೊಡ್ಡ ಅವಘಡವೇ ಜರುಗಿ ಹೋಯಿತು. ಏನಾಯ್ತು ಎನ್ನುವಷ್ಟರಲ್ಲಿಯೇ ರಥದ ಬಳಿ ಇದ್ದ ಭಕ್ತರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು. ದೊಡ್ಡ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿತು. ರಾಜ್ಯದಲ್ಲಿ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಅಂದ್ರೆ ಅದು ಕೊಟ್ಟೂರು ಜಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ, ಸರಿ ಅಂದವರ ಹಲ್ಲು ಮುರಿವೆ ಎಂಬ ಜಯಘೋಷದೊಂದಿಗೆ ಭಕ್ತರು ತೇರು ಎಳೆಯುತ್ತಿದ್ರು. ಅಷ್ಟರಲ್ಲೇ ದುರಂತವೊಂದು ನಡೆದು ಹೋಯಿತು. ಕೊಟ್ಟೂರು ಗುರುಬಸವೇಶ್ವರ ಜಾತ್ರೆಯಲ್ಲಿ ದುರಂತ. ಮಗುಚಿ ಬಿತ್ತು ಸನ್ನಿಧಾನದ ರಥ. ನಿನ್ನೆ ಕೊಟ್ಟೂರಿನಲ್ಲಿ ನಡೆಯುತ್ತಿದ್ದ ಜಾತ್ರಾ ಮಹೋತ್ಸವದಲ್ಲಿ ದೊಡ್ಡ ಅವಘಡವೊಂದು ನಡೆದು ಹೋಗಿದೆ. ಕೊಟ್ಟೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದ ಬಳಿ ತೇರು ಎಳೆದು ವಾಪಸ್ ಬಂದು ಇನ್ನೇನು ಯಥಾಸ್ಥಿತಿ ನಿಲ್ಲಬೇಕು ಎನ್ನುವಷ್ಟರಲ್ಲಿಯೇ ಅನಾಹುತ ಜರುಗಿ ಹೋಯಿತು. ಕೊಟ್ಟೂರು ಜಾತ್ರೆಯ ರಥವನ್ನ ಕಣ್ತುಂಬಿಕೊಳ್ತಿದ್ದ ಭಕ್ತ ಸಮೂಹ ಇದ್ದಕ್ಕಿದ್ದಂತೆ ಚದುರಿದ್ರು. ಎಲ್ಲೆಡೆ ಕಿರುಚಾಟ, ಆಕ್ರಂದನ. 60 ಅಡಿ ಎತ್ತರದ ಕೊಟ್ಟೂರು ಜಾತ್ರೆಯ ರಥ ರಸ್ತೆ ಮೇಲೆ ಮಗುಚಿ ಬಿದ್ದು ಬಿಡ್ತು. ರಥದ ಚಕ್ರದ ಕೀಲು ಮುರಿದ ಹಿನ್ನೆಲೆ ಇಂಥ ಅವಘಡ ಜರುಗಿದೆ ಅಂತಾರೆ ಪ್ರತ್ಯಕ್ಷದರ್ಶಿಗಳು. ಅದೃಷ್ಟವಶಾತ್ ರಥ ಇದ್ದಕ್ಕಿದ್ದಂತೆ ಬಿದ್ದಿಲ್ಲ. ಮೆಲ್ಲಗೆ ವಾಲುತ್ತಾ ರಥ ಬಿದ್ದಿದ್ರಿಂದ ಜನರು ಜಾಗರೂಕರಾಗಿ ಓಡಿದ್ದಾರೆ. ಆದರೆ ಅಲ್ಲಿದ್ದ 10 ಜನರಿಗೆ ಗಾಯವಾಗಿದ್ದು 2 ಪರಿಸ್ಥಿತಿ ಗಂಭೀರವಾಗಿದೆ. ಉಳಿದ 8 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕೊಟ್ಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ರಥ ಮಗುಚಿ ಬೀಳ್ತಾ ಇದ್ದಂತೆ ಚೆಲ್ಲಾಪಿಲ್ಲಿಯಾಗಿದ್ದ ಜನರಿಂದ ಚೀರಾಟ ಹೆಚ್ಚಾಯಿತು. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹರಸಾಹಸ ಪಟ್ಟರು. ಈ ಘಟನೆ ನಡೆಯುತ್ತಿದ್ದಂತೆ ಕೆಲ ಹೊತ್ತಿನಲ್ಲಿಯೇ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ರಥ ಮಗುಚಿ ಬಿದ್ದ ಅವಘಡದಲ್ಲಿ ಯಾವುದೇ ಸಾವು ನೋವಾಗಿಲ್ಲ, ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ ಅಂತ ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ. ಕೊಟ್ಟೂರಿನ ರಥ ಕಣ್ಣೆದುರಿಗೆ ಮಗುಚಿ ಬಿದ್ದರೂ ಯಾವುದೇ ಸಾವು ನೋವಾಗಿಲ್ಲ ಅನ್ನೋದು ಸಮಾಧಾನದ ಸಂಗತಿಯಾಗಿದೆ. ಶ್ರೀನಿವಾಸ್ ಶೆಟ್ಟಿ, ಸುವರ್ಣ ನ್ಯೂಸ್, ಬಳ್ಳಾರಿ.